ಕಲ್ಯಾಣ ಕರ್ನಾಟಕ ಉತ್ಸವದ ಅಂಗವಾಗಿ ಬೀದರ್ ನಗರದ ಬಿ.ವಿ. ಭೂಮರೆಡ್ಡಿ ಶಾಲಾ ಕಾಲೇಜಿನ ಆವರಣದಲ್ಲಿ ಹಮ್ಮಿಕೊಳ್ಳಲಾದ ಧ್ವಜಾರೋಹಣವನ್ನು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯ ರಜನೀಶ್ ವಾಲಿ ಅವರು ನೆರವೇರಿಸಿದರು. ಇನ್ನು ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದ ರಜನೀಶ್ ವಾಲಿ ಅವರು, ಸೆಪ್ಟೆಂಬರ್ 17ರಂದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕ ದಿನ. ಬ್ರಿಟಿಷರು ಭಾರತವನ್ನು ಬಿಟ್ಟು ತೊಲಗಿದ ನಂತರ ಇಡೀ ದೇಶ ಸಂಭ್ರಮದಲ್ಲಿತ್ತು. ಆದರೆ ನಮ್ಮ ಹೈದರಾಬಾದ್ ಭಾಗ ಮಾತ್ರ ನಿಜಾಮನ ಕಪಿಮುಷ್ಟಿಯಲ್ಲಿ ನಲುಗಿ ಹೋಗಿತ್ತು. ಅಂತಹ ಸಂದರ್ಭದಲ್ಲಿ ಸರ್ದಾರ್ ಪಟೇಲರ ಪರಿಶ್ರಮದಿಂದಾಗಿ ನಮಗೆ ಸ್ವಾತಂತ್ರ್ಯ ದೊರೆಯಿತು. ಒಂದು ವೇಳೆ ಅಂದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಇರದಿದ್ದರೆ ನಾವು ಇವತ್ತು ಪಾಕಿಸ್ತಾನ, ಅಫಘಾನಿಸ್ತಾನದ ರೀತಿ ಮತ್ತೊಂದು ದೇಶ ನಿರ್ಮಿಸಿಕೊಳ್ಳಬೇಕಾಗ್ತಿತ್ತು. ಆದ್ದರಿಂದ ಇಡೀ ಕಲ್ಯಾಣ ಕರ್ನಾಟಕ ಭಾಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಋಣಿಯಾಗಿರಬೇಕು ಎಂದರು. ನಮ್ಮವರೇ ಆದಂತಹ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಬಿ.ವಿ. ಭೂಮರೆಡ್ಡಿ ಮಹಾವಿದ್ಯಾಲಯ ಆವರಣದ ಶಾಲಾ ಕಾಲೇಜುಗಳ ಸಂಚಾಲಕರಾದ ಡಾಕ್ಟರ್ ಶ್ರೀ ರಜನೀಶ್ ವಾಲಿ अधिनायक जय हे भारत भाग्य विधाता, पंजाब सिंध गुजरात मराठा द्राविड़ उत्कल गंगा, विंध्य हिमाचल यमुना गंगा उच्चल जलधि तरंगा, तव शुभ नामे जागे तव शुभ विश्राम दे दे। ಸೆಪ್ಟೆಂಬರ್ ಇವತ್ತು ನಮಗೆ ನಿಜವಾಗಿ ಸಿಕ್ಕಿದ್ದು ಸ್ವಾತಂತ್ರ್ಯ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ನಮಗೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಈ ಕಡೆ ಎಲ್ಲ ರಾಜ್ಯಗಳಿಗೂ ಒಂದುಗೂಡಿಸ್ಲಿಕ್ಕೆ 624 ರಾಜ್ಯರಿಗೆ ಒಟ್ಟುಗೂಡಿಸಿ ಇವತ್ತು 17 ಸೆಪ್ಟೆಂಬರ್ಗೆ ನಮಗೆ ವಿಮೋಚನೆ ಕೊಡಿದ್ರು. ಸ್ಪೆಷಲಿ ಈ ಏರಿಯಲ್ಲಿ ಬಹಳ ಪ್ರಾಬ್ಲಮ್ ಆಗಿತ್ತು. ನಿಜಾಮನ ಆಡಳಿತ ಇತ್ತು. ನಿಜಾಮ್ನಲ್ಲಿ ಒಬ್ಬ ರಜಾಕರ್ ಅಂತಿದ್ದ. ಅವನು ಈ ಕಡೆ ಎಲ್ಲ ನಮ್ಮ ಹತ್ರ ಮ್ಯಾಕ್ಸಿಮಮ್ ಡ್ಯೂಟಿ ಮಾಡೋದು, ಅತ್ಯಾಚಾರ ಮಾಡೋದೆಲ್ಲ ಮಾಡ್ತಾ ಇದ್ದ. ಆ ಟೈಮಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಪೊಲೀಸ್ ಆಕ್ಷನ್ ಅಂತ ಮಿಲಿಟರಿ ಕಳ್ಸಕ್ಕೆ ಬರ್ತಿರ್ಲಿಲ್ಲ. ಅವಾಗ ಮಿಲಿಟರಿ ಕಳ್ಸಿದ್ರೆ ಇಂಟರ್ನ್ಯಾಷನಲ್ ಇಶ್ಯೂ ಆಗ್ತಿತ್ತು. ಅದಕ್ಕೆ ಪೊಲೀಸ್ ಆಕ್ಷನ್ ಅಂತ ಪೊಲೀಸರಿಂದ ಈ ಕಡೆ ಸಪೋರ್ಟ್ ಮಾಡಿ ನಿಜಾಮ್ಗೆ ಇವತ್ತಿನ ದಿವಸ ಬಗ್ಗೆ ಬಡಿಸಿ ನಮಗೆ ಸ್ವಾತಂತ್ರ್ಯ ಪಡಿಸಿ ಇವತ್ತು ನಮ್ಗೆ ಓಡಾಡುತ್ತಿದ್ದೀರ. ಇಲ್ಲಂದ್ರೆ ಇವತ್ತು ನಾವೆಲ್ಲ ಒಂದು ಪಾಕಿಸ್ತಾನಾಗ ಇದ್ದಂಗೆ ಇರ್ತಿದ್ವಿ. ಪಾಕಿಸ್ತಾನ, ಅಫ್ಘಾನಿಸ್ತಾನ ಯಾವುದೋ ಒಂದು ಸಣ್ಣ ಕಂಟ್ರಿ ಮಾಡ್ಕೊಂಡು ಅಲ್ಲೇ ಇರ್ತಿದ್ವಿ. ಅದಕ್ಕೆ ಇವತ್ತಿನ ದಿವಸ ನಮ್ಗೆ ಬಹಳ ಮಹತ್ವವಾಗಿದ್ದಿದೆ. ದೇಶಕ್ಕೆ ಸ್ವಾತಂತ್ರ್ಯ 15 ಆಗಸ್ಟಿಗೆ ಸಿಕ್ಕಿದೆ, ಬಟ್ ನಮ್ಗೆ ಸಿಕ್ಕಿದ್ದು ಇವತ್ತಿನ ದಿವಸ. ಇವತ್ತಿನ ದಿವಸ ಯಾವತ್ತು ಮರಿಬಾರ್ದು, ಮತ್ತು ಸರ್ದಾರ್ ಪಟೇಲ್ ಮರಿಬಾರ್ದು ಅಂತ ಹೇಳಿ ನಂದು ಹೇಳ್ಬೇಕು.